ಟ್ಯಾಗರ್ ಸ್ಮಾರಕ ಶಿಕ್ಷಣ ಸಂಸ್ಥೆಯ ಸಂಚಾಲಿತ ಡಿಟಿಜೆ ಬಾಲಕಿಯರ ಸಂಯುಕ್ತ ಪದವಿ ಪೂರ್ವ ಕಾಲೇಜು, ಜವಾಹರ ನಗರ, ರಾಯಚೂರು. ಕಲಾ ಶಿಕ್ಷಣ ಮತ್ತು ವಾಣಿಜ್ಯ ಪ್ರವೇಶಗಳು ಪ್ರಾರಂಭವಾಗಿವೆ. ಸಂಪರ್ಕಿಸಿ ಪ್ರಿನ್ಸಿಪಲ್ ಪ್ರಕಾಶ್ ಆರ್ 9845189626. This Akshaya Tritiya, let your wealth grow and your treasure shine brighter. KTB Jewel Palace brings your unmissable festival offers. Gold jewelry up to 47% off on VA, plus free gold coin on every 5 gram purchase. Silver ornaments up to 61% off on VA. Valid till 25 April 2026. Invest in gold and add timeless treasures your collections. Celebrate property with KTB. Visit KTB Jewel Palace, Udayanagar, Station Road, Raichur. Sai Shiva Waterproofing Civil Works, Nanotechnology Zycosil Breathing Waterproofing Heat and Resistant. For more details, contact K. Vishwanath, cell number 72041019663. Samparkisi Paramount Electricals, dealers in all kinds of electricals, goods, fans and LED products. Near Mahavir Chowk, Loharwadi, MG Road, Raichur. Sri Raghavendra Tuppa, Sri Raghavendra Ghee, ನಮಸ್ಕಾರ. ವಾರ್ತೆಗಳ ಸ್ವಾಗತ. ಮೊದಲೇ ಮುಖ್ಯಾಂಶಗಳು. ಏಪ್ರಿಲ್ 20ರಂದು ಜಗಜ್ಯೋತಿ ಬಸವೇಶ್ವರ ಜಯಂತಿ, 21ರಂದು ಭಾವಚಿತ್ರದ ಮೆರವಣಿಗೆ, ಶರಣಭೂಪಾಲ್ ನಾಡಗೌಡ. ದೇವದುರ್ಗ ಕೋಳೂರು ಗ್ರಾಮದಲ್ಲಿ ಬಸವೇಶ್ವರ ಜಯಂತಿ, ಮೈಲಾರ ಲಿಂಗೇಶ್ವರ ಜಾತ್ರೆ ಅಂಗವಾಗಿ ರಾಜ್ಯ ಮಟ್ಟದ ಎತ್ತುಗಳ ಕಲ್ಲೆಳೆಯುವ ಸ್ಪರ್ಧೆ, ರಾಚಣ್ಣ ನಾಯಕ್. ಶಿಕ್ಷಕರ ಸಂಘದ ಚುನಾವಣೆಗೆ ಹೈಕೋರ್ಟ್ ತಡೆ, ಮತದಾರರ ಪಟ್ಟಿ ಸರಿಪಡಿಸಲು ಸೂಚನೆ, ಹೋರಾಟಕ್ಕೆ ಸಂದ ಜಯ, ಮಹಾಂತೇಶ್ ಬ್ರಾದರ್. ಮಾನ್ವಿ ತಾಲೂಕಿನ ಬೈಲ್ಮರ್ಚೆಟ್ನಲ್ಲಿ ಸಮುದಾಯ ಭವನ ಕುಸಿದು 2 ಮಕ್ಕಳ ಸಾವು. ಬಿಸಿಲಿನ ಶಾಖಘಾತದ ಮುಂಜಾಗ್ರತೆ ಹಾಗೂ ಕುಡಿಯುವ ನೀರಿನ ಮೂಲಗಳ ಪರೀಕ್ಷೆಗೆ ಆದ್ಯತೆ ನೀಡಿ, ಈಶ್ವರ್ ಕುಮಾರ್ ಕಾಂದು. ರಂಜಿತ್ ಪ್ಯಾಲೇಸ್ನಲ್ಲಿ ಅಗ್ನಿ ಅವಘಡ, ಶಾರ್ಟ್ ಸರ್ಕ್ಯೂಟ್ನಿಂದ ಆತಂಕ ಸೃಷ್ಟಿ. ಮತ್ತು ಬಾವಿಯಲ್ಲಿ ವ್ಯಕ್ತಿಯ ಶವ ಪತ್ತೆ. ಜಗಜ್ಯೋತಿ ಬಸವೇಶ್ವರ ಜಯಂತಿಯನ್ನು ಏಪ್ರಿಲ್ 20ರಂದು ಆಚರಿಸಲು ನಿರ್ಧರಿಸಲಾಗಿದ್ದು, ಭಾವಚಿತ್ರದ ಮೆರವಣಿಗೆಯನ್ನು ಏಪ್ರಿಲ್ 21ರಂದು ಸಂಜೆ ಆಯೋಜಿಸಲಾಗಿದೆ ಎಂದು ವೀರಶೈವ ಲಿಂಗಾಯತ ಸಮಾಜದ ಅಧ್ಯಕ್ಷ ಶರಣಭೂಪಾಲ ನಾಡಗೌಡ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಏಪ್ರಿಲ್ 20ರಂದು ಬಸವ ಜಯಂತಿ ಅಂಗವಾಗಿ ಬೆಳಗ್ಗೆ 8 ಗಂಟೆಗೆ ಶಟಸ್ಥಲ ಧ್ವಜಾರೋಹಣ ವೀರಶೈವ ಕಲ್ಯಾಣ ಮಂಟಪದಲ್ಲಿ ನಡೆಯಲಿದೆ. ನಂತರ ಬೆಳಗ್ಗೆ 9 ಗಂಟೆಗೆ ಶ್ರೀ ಬಸವೇಶ್ವರ ವೃತ್ತದಲ್ಲಿ ಜಿಲ್ಲಾಡಳಿತದ ಸಹಯೋಗದಲ್ಲಿ ಮಾಲಾರ್ಪಣೆ ಕಾರ್ಯಕ್ರಮ ನಡೆಯುತ್ತದೆ. ನಂತರ ಬೆಳಗ್ಗೆ 10 ಗಂಟೆಗೆ ವೀರಶೈವ ಕಲ್ಯಾಣ ಮಂಟಪದಲ್ಲಿ ವೇದಿಕೆ ಕಾರ್ಯಕ್ರಮ ನಡೆಯಲಿದ್ದು, ಸಾನ್ನಿಧ್ಯವನ್ನು ಮಠಮಾರಿ ಸಾವಿರ ದೇವರ ಸಂಸ್ಥಾನ ಶ್ರೀ ವೀರಭದ್ರ ಶಿವಾಚಾರ್ಯರು, ಚಿಕ್ಸುಗೂರು ಚೌಕಿ ಮಠದ ಡಾಕ್ಟರ್ ಸಿದ್ದಲಿಂಗ ಮಹಾಸ್ವಾಮಿಗಳು, ಕಿಲ್ಲೆ ಬೃಹನ್ಮಠದ ಶ್ರೀ ಶಾಂತಮಲ್ಲ ಶಿವಾಚಾರ್ಯರು, ಸೋಮವಾರ ಪೇಟೆ ಮಠದ ಶ್ರೀ ಅಭಿನವ ರಾಚೋಟಿ ವೀರ ಶಿವಾಚಾರ್ಯರು, ಮಂಗಳವಾರ ಪೇಟೆ ಮಠದ ಶ್ರೀ ವೀರ ಸಂಗಮೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು ವಹಿಸಲಿದ್ದಾರೆ. ಜಿಲ್ಲೆಯ ಶಾಸಕರು, ವಿಧಾನ ಪರಿಷತ್ ಸದಸ್ಯರು ಸೇರಿ ಅನೇಕ ಗಣ್ಯರು ಭಾಗವಹಿಸಲಿದ್ದಾರೆ. ಮೈಸೂರಿನ ಶರಣ ಸಾಹಿತಿ ಶಿವಬುದ್ಧಿ ಹಲ್ಲೇರೆ ಇವರಿಂದ ವಿಶೇಷ ಉಪನ್ಯಾಸ ನಡೆಯಲಿದೆ. ಏಪ್ರಿಲ್ 21ರಂದು ಸಂಜೆ 5 ಗಂಟೆಗೆ ಶ್ರೀ ವೀರಭದ್ರೇಶ್ವರ ದೇವಸ್ಥಾನದಿಂದ ಭಾವಚಿತ್ರದ ಮೆರವಣಿಗೆ ನಡೆಯಲಿದೆ. ಪಟೇಲ್ ವೃತ್ತ, ಸರಾಫ್ ಬಜಾರ್, ಕಿರಾಣಿ ಬಜಾರ್, ಬಟ್ಟೆ ಬಜಾರ್, ಮಹಾವೀರ ಚೌಕ್, ಲೋಹರವಾಡಿ, ಗಾಂಧಿ ಚೌಕ್ ಮೂಲಕ ಶ್ರೀ ವೀರಶೈವ ಕಲ್ಯಾಣ ಮಂಟಪಕ್ಕೆ ಆಗಮಿಸಿ ಮುಕ್ತಾಯಗೊಳ್ಳಲಿದೆ. ಜಯಂತಿ ಮೆರವಣಿಗೆ ಕಾರ್ಯಕ್ರಮದಲ್ಲಿ ಎಲ್ಲಾ ಸಮುದಾಯ ಜನರು ಭಾಗವಹಿಸುವಂತೆ ಮನವಿ ಮಾಡಿದರು. ಬಸವ ಜಯಂತಿ ಆಚರಣೆ ಹಾಗೂ 21 ಸಾಯಂಕಾಲ ಬಸವೇಶ್ವರ ಪುತ್ಥಳಿಯ
ಮೆರವಣಿಗೆ ಈ ಎರಡು ಕಾರ್ಯಕ್ರಮ ನಿಮಿತ್ತ ತಮ್ಮ ಮುಖಾಂತರ ವೀರಶೈವ ಲಿಂಗಾಯತ ಸಮಾಜದ ಬಂಧುಗಳಿಗೆ, ಸಾರ್ವಜನಿಕರಿಗೆ ಹಾಗೂ ಮಾಧ್ಯಮ ಮಿತ್ರರನ್ನು ಆಹ್ವಾನಿಸಲು ಮತ್ತು ಈ ಜಯಂತಿಯ ರೂಪರೇಷೆಗಳನ್ನು ತಮ್ಮ ಮುಖಾಂತರ ತಿಳಿಸಲು ಈ ಸಭೆಗೆ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದು, ಪತ್ರಿಕಾಗೋಷ್ಠಿಯಲ್ಲಿ ಜಿಲ್ಲಾ ವೀರಶೈವ ಲಿಂಗಾಯತ ಸಮಾಜದ ಕಾರ್ಯಕ್ರಮದ ವಿವರ ದಿನಾಂಕ 20/4/2026 ಅಂದು ಬೆಳಗ್ಗೆ 8 ಗಂಟೆಗೆ ಶತಸ್ಥಳ ಧ್ವಜಾರೋಹಣ ನಮ್ಮ ವೀರಶೈವ ಕಲ್ಯಾಣ ಮಠದಲ್ಲಿ ನಡೆಯಲಿದೆ. ತದನಂತರ 9 ಗಂಟೆಗೆ ಬಸವೇಶ್ವರ ವೃತ್ತದಲ್ಲಿ ಜಿಲ್ಲಾಡಳಿತ ಹಾಗೂ ಜಿಲ್ಲಾ ವೀರಶೈವ ಲಿಂಗಾಯತ ಸಮಾಜ ಹಾಗೂ ಅಂಗಸಂಸ್ಥೆಗಳಿಂದ ವೇದಿಕೆ ಕಾರ್ಯಕ್ರಮ ಇರುತ್ತದೆ. ಅದರ ಸಾನ್ನಿಧ್ಯವನ್ನು ಎಲ್ಲ ಜನಪ್ರತಿನಿಧಿಗಳು ಹಾಗೂ ಭಿಕ್ಷಾತಿ ಅವರ ಸಾನ್ನಿಧ್ಯದಲ್ಲಿ ಇದು ನಡೆಯುತ್ತದೆ. ಭಿಕ್ಷಾತಿ ತಾತ್ಮವರು ಇರ್ತಾರೆ, ಮತ್ತೆ ಚೌಕಿ ಮಠದ ಸ್ವಾಮಿಗಳು ಇರ್ತಾರೆ, ಮತ್ತು ಸೋಮವಾರಪೇಟೆ ಸ್ವಾಮಿಗಳು ಇರ್ತಾರೆ, ಮತ್ತು ಮಂಗಳವಾರಪೇಟೆ ಸ್ವಾಮಿಗಳು ಇರ್ತಾರೆ. ಈ ಕಾರ್ಯಕ್ರಮದಲ್ಲಿ ವಿಶೇಷ ಉಪನ್ಯಾಸಕರಾಗಿ ಶಿವಬುದ್ಧಿ ಅಲ್ಲೇ ಶರಣ ಸಾಹಿತಿಗಳು ತಾಲೂಕಾ ನಂಜನಗೂಡು ಮೈಸೂರು ಅವರು ಉಪನ್ಯಾಸ ನೀಡಲಿರುತ್ತಾರೆ. ವಚನ ಗಾಯನವನ್ನು ಶ್ರೀ ಸುಗರೇಶ್ ಅಸ್ಕ್ಯಾಳ್ ಅವರು ನಡೆಸಿಕೊಡ್ತಾರೆ ಮತ್ತು ಅವರ ತಂಡದವರು ನಡೆಸಿಕೊಡ್ತಾರೆ. ಇದು ದಿನಾಂಕ 20ರ ವಿವರ. ಈ ಸಲ ಒಂದು ವಿಶೇಷ ಬದಲಾವಣೆಯನ್ನು ನಾವು ಮಾಡಿಕೊಂಡಿದ್ದೇವೆ. ಯಾಕಂದ್ರೆ ಬಹಳಷ್ಟು ಜನ ಅವತ್ತು ಕಾರ್ಯಕ್ರಮ ಇರೋದ್ರಿಂದ ಅದು ನಾವು ಪ್ರೊಸೆಷನ್ ಏನ್ ಮಾಡ್ತೀವಿ ಸಾಯಂಕಾಲ ಅದಕ್ಕೆ ಬರಕ್ ಆಗೋದಿಲ್ಲ ಅಂತ ಬಹಳ ಮಂದಿ ವ್ಯಕ್ತಪಡಿಸಿದ್ದಕ್ಕೆ ನಾವು ಈ ಪ್ರೊಸೆಷನ್ ಕಾರ್ಯಕ್ರಮ ಇದೇನಿದೆ 21 ಸಾಯಂಕಾಲ 5 ಗಂಟೆಗೆ ಹಮ್ಮಿಕೊಂಡಿದ್ದೇವೆ. ರೂಟು ಅದೇ ಮೊದಲ ಮುಂಚೆ ಇರುವಂತೆ ಅದೇ ರೂಟಲ್ಲಿ ವೀರಭದ್ರೇಶ್ವರ ದೇವಸ್ಥಾನದಿಂದ ಇದು ಕಾರ್ಯಕ್ರಮ ಇದಾಗುತ್ತೆ, ಚಾಲನೆ ಕೊಡ್ತಾರೆ. ಅವತ್ತು ಕೂಡ ನಮ್ಮ ಎಲ್ಲಾ ಜನಪ್ರತಿನಿಧಿಗಳು ಮತ್ತು ಸ್ವಾಮೀಜಿಗಳು ಅವರ ನೇತೃತ್ವದಲ್ಲಿ ಅದಕ್ಕೆ ಚಾಲನೆ ಸಿಗುತ್ತೆ. ಪಟೇಲ್ ಬಜಾರ್ ಮತ್ತು ಸರಫ್ ಬಜಾರ್, ಬಟ್ಟೆ ಬಜಾರ್ನಿಂದ ಒಂದು ವೀರಶೈವ ಕಲ್ಯಾಣ ಮಂಟಪವನ್ನು ತಲುಪುತ್ತೆ. ಈ ಸಂದರ್ಭದಲ್ಲಿ ವೀರಶೈವ ಮಹಾಸಭಾ ಅಧ್ಯಕ್ಷ ಚಂದ್ರಶೇಖರ್ ಪಾಟೀಲ್ ಮಿರ್ಜಾಪುರ್, ಕೆಎಂ ಪಾಟೀಲ್, ಚುಕ್ಕಿ ಶಿವಾನಂದ್, ವಿರುಪನಗೌಡ ಬಂಡಿ, ಗೌರಿಶಂಕರ್ ವಕೀಲ್ ಉಪಸ್ಥಿತರಿದ್ದರು. ಶ್ರೀ ಬಸವೇಶ್ವರ ಜಯಂತಿ ಹಾಗೂ ಶ್ರೀ ಮೈಲಾರ ಲಿಂಗೇಶ್ವರ ಜಾತ್ರಾ ಮಹೋತ್ಸವದ ಅಂಗವಾಗಿ ಏಪ್ರಿಲ್ 20ರಿಂದ 22ರವರೆಗೆ ದೇದುರ್ಗ ತಾಲೂಕಿನ ಕೋಳೂರು ಗ್ರಾಮದಲ್ಲಿ ಸರಪಳಿ ಹರಿಯುವುದು, ಉಚ್ಚಾಯ ಹಾಗೂ ರಾಜ್ಯ ಮಟ್ಟದ ಎತ್ತುಗಳ ಭಾರ ಎಳೆಯುವ ಸ್ಪರ್ಧೆಯನ್ನು ಗಂಡುಗಲಿ ಕುಮಾರರಾಮ ಜನಕಲ್ಯಾಣ ದೇದುರ್ಗ ತಾಲೂಕು ಸಮಿತಿಯಿಂದ ಆಯೋಜಿಸಲಾಗಿದೆ ಎಂದು ತಾಲೂಕು ಅಧ್ಯಕ್ಷ ರಾಚಣ್ಣ ನಾಯಕ್ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಏಪ್ರಿಲ್ 20ರಂದು ಬೆಳಗ್ಗೆ 10:30ಕ್ಕೆ ಸರಪಳಿ ಹರಿಯುವ ಸ್ಪರ್ಧೆ ನಡೆಯಲಿದೆ. ಸಂಜೆ 5:30ಕ್ಕೆ ಉಚ್ಚಾಯ ಮಹೋತ್ಸವ ನಡೆಯುತ್ತದೆ. ಏಪ್ರಿಲ್ 21ರಂದು ರಾಜ್ಯ ಮಟ್ಟದ ಭಾರದ ಕಲ್ಲು ಎಳೆಯುವ ಸ್ಪರ್ಧೆ ನಡೆಯುತ್ತದೆ. ರಾಜ್ಯ ಸೇರಿದಂತೆ ನೆರೆ ಆಂಧ್ರದ ಪ್ರದೇಶ, ತೆಲಂಗಾಣ ಸ್ಪರ್ಧಿಗಳು ಭಾಗವಹಿಸಲಿದ್ದಾರೆ ಎಂದರು. ಕಾರ್ಯಕ್ರಮದ ಸಾನ್ನಿಧ್ಯವನ್ನು ಮದರಕಲ್ ಅಂಬಾಮಠದ ಶ್ರೀ ಅವಧೂತ ರಾಜಯೋಗಿ ಸಂತನಾಮ ದೇವೇಗೌಡ ಶರಣರು ವಹಿಸಿಕೊಳ್ಳಲಿದ್ದಾರೆ. ಶ್ರೀ ಮೈಲಾರ ಲಿಂಗೇಶ್ವರ ದೇವಸ್ಥಾನದ ಪೀಠಾಧಿಪತಿಗಳಾದ ಶ್ರೀ ನಿಜಲಿಂಗ ಸ್ವಾಮಿ, ಹೇಮನಾಳದ ಶ್ರೀ ದಾನಯ್ಯ ತಾತ, ಅರಿಕೇರಿಯ ಬಸವರಾಜ್ ಪೂಜಾರಿ ಜ್ಯೋತಿ ಬೆಳೆಸಲಿದ್ದಾರೆ. ಕಾರ್ಯಕ್ರಮವನ್ನು ಮಾಜಿ ಸಚಿವ ಕೇಶವನಗೌಡ ನಾಯಕ್ ಉದ್ಘಾಟಿಸಲಿದ್ದಾರೆ. ಮಾಜಿ ಸಂಸದ ಬಿವಿ ನಾಯಕ್, ಶಾಸಕಿ ಜಿ ಕರೇಮ ನಾಯಕ್, ವೆಂಕಟೇಶ್ ಗಲಗ್ ಆಗಮಿಸಲಿದ್ದಾರೆ. 21ರಂದು ಎತ್ತುಗಳ ಸ್ಪರ್ಧೆಗೆ ನವಲಿಗುಡ್ಡದ ನಿವೃತ್ತ ತಹಸೀಲ್ದಾರ್ ವೆಂಕನಗೌಡ ಆರ್ ಪಾಟೀಲ್ ಉದ್ಘಾಟಿಸಲಿದ್ದಾರೆ. ಟಿಎಪಿಎಂಸಿ ಅಧ್ಯಕ್ಷ ಶರಣಗೌಡ ಮಾಲಿಪಾಟೀಲ್, ಭೀಮರಾಯ ಹದ್ದಿನಾಳ, ಕುಲಿಗಯ್ಯ, ಎಂ ನಾಗಿರೆಡ್ಡಿ ನಾಯಕ್, ಬಸವಲಿಂಗಪ್ಪ ಕಾಕರ್ಕಲ್, ಎನ್ ರಘುವೀರ್ ನಾಯಕ್ ಅಧ್ಯಕ್ಷತೆ ವಹಿಸಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಅರಣ್ಯಾಧಿಕಾರಿ ರಾಜೇಶ್ ನಾಯಕ್, ಡಾಕ್ಟರ್ ಸಾಬಣ್ಣ ನಾಗಡದಿನಿ, ಮಾನಸಯ್ಯ ನಾಯಕ್, ಅಂಬಣ್ಣ ನಾಯಕ್, ಬಸವರಾಜ್ ಮಹಾದೇವ್, ವೆಂಕಟೇಶ್ ಮದರ್ಕಲ್, ಮೂರ್ತಿ ಹೇಮ್ನಾಳ್, ಶಿವರಾಜ್ ಫತೇಪುರ್, ಭೀಮರೆಡ್ಡಿ ಮದರ್ಕಲ್, ರವಿಗೌಡ ಮಾತ್ಪಳ್ಳಿ, ಅರುಣ್ ಕುಮಾರ್ ರಾಠೋಡ್, ಪಿಎಸ್ಐ ಮಂಜುನಾಥ್ ಗಬ್ಬೂರು, ಪಿಡಿಒ ಫಯಾಜ್ ಖಾನ್, ನಾಗರಾಜ ಮಲ್ಲೇದೇವರಗುಡ್ಡ, ಸಣ್ಣ ಈರೇಶ್, ಪಿಎಸ್ಐ ಬಸವರಾಜ್, ಪಿಎಐ ಸೇರಿದಂತೆ ಅನೇಕ ವಿವಿಧ ಗ್ರಾಮಗಳ ಮುಖಂಡರು ಭಾಗವಹಿಸಲಿದ್ದಾರೆ ಎಂದರು. ಜಯಂತಿ ಇರೋದ್ರಿಂದ ಪ್ರತಿ ವರ್ಷ ಕೂಡ ನಮ್ಮ ಗ್ರಾಮದಲ್ಲಿ ಜಾತ್ರೆ ಮಾಡ್ತೀವಿ ನಾವು. ಹಂಗಾಗಿ ಬೆಳಗ್ಗೆ 9 ಗಂಟೆಗೆ ಸರಪಳಿ ಹರಿಯುವ ಕಾರ್ಯಕ್ರಮ ಇರ್ತದ. ಸಾಯಂಕಾಲ 5 ಉಚ್ಚಾಯ ಕಾರ್ಯಕ್ರಮ ಇರ್ತದ. ನೆಕ್ಸ್ಟ್ ಮರ್ದಿನ 20 ವಿಶೇಷ ಸೂಚನೆ ಏನಂದ್ರೆ
21ನೇ ತಾರೀಕು ನಾವು ಒಂದು ರೈತ ಬಸವ ಜಯಂತಿ ಆಗಿರೋದ್ರಿಂದ ರೈತರಿಗೆ ಒಂದು ಖುಷಿ ಇರುತ್ತಾ ಹಳ್ಳಿ ಒಂದು ಸಂಸ್ಕೃತಿ ಪ್ರಕಾರ ಅಂತ ಹೇಳಿ ರಾಜ್ಯ ಮಟ್ಟದ ಎತ್ತುಗಳ ಸ್ಪರ್ಧೆ ಹಮ್ಮಿಕೊಂಡಿದ್ದೀವಿ. ಈ ಸ್ಪರ್ಧೆಯಲ್ಲಿ ಕೂಡ ಕರ್ನಾಟಕ, ಆಂಧ್ರ ಕೂಡ ಎಲ್ಲ ಕೂಡ ಎತ್ತುಗಳು ಭಾಗವಹಿಸಲಿದ್ದಾವೆ. ಆದ ಕಾರಣ ತಾವು ಕೂಡ ಈ ಮಾಧ್ಯಮ ಗೋಷ್ಠಿಯಿಂದ ನಾವು ತಮಗೂ ಕೂಡ ಒಂದು ಸ್ವಾಗತ ಮಾಡ್ತೀವಿ. ಪತ್ರಿಕೆ ಮಾಧ್ಯಮದ ನಮ್ಮ ಎಲ್ಲ ಸಹೋದರರು ನಮ್ಮ ಈ ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡ್ತಿದ್ವಿ, ತಾವು ಕೂಡ ಬರ್ಬೇಕಂತ ಕೇಳ್ತಾ ಇದ್ದೀವಿ. ಹಾಗಾಗಿ ಈ ಕಾರ್ಯಕ್ರಮಕ್ಕೆ ದಿವ್ಯ ಸಾನ್ನಿಧ್ಯ ವಹಿಸಲಿರುವ ಶ್ರೀ ಶ್ರೀ ಅವಧೂತ ರಾಜಯೋಗಿ ಸಂತನಾಮ ದೇವೇಗೌಡ ಶರಣರು, ಅಂಬಾಮಠ ಮದಕಲ್ ಮತ್ತು ಜ್ಯೋತಿ ಬೆಳಗಿಸುವರು ಶ್ರೀ ಸಿದ್ಧಲಿಂಗ ಸ್ವಾಮಿ ಮೈಲಾರಲಿಂಗೇಶ್ವರ ಪೀಠಾಧೀಶರು ಶ್ರೀಕರ ಕೂಳೂರು ಮತ್ತು ದಾನಯ್ಯ ತಾತ ಹೆಮ್ನಾಳ ಮತ್ತು ಬಸವರಾಜ ಪೂಜಾರಿ ಹರಕೇರಿ. ಉದ್ಘಾಟನೆ ಕೆ ಶಿವಮೋಹನ್ ನಾಯ್ಕ್ ಮಾಜಿ ಸಚಿವರು ಇವರು ಕೂಡ ಭಾಗವಹಿಸಲಿದ್ದಾರೆ ಮತ್ತು ಬಿ ವಿ ನಾಯ್ಕ್ ಸಾಹೇಬರು ಕೂಡ ಭಾಗವಹಿಸಲಿದ್ದಾರೆ ಮತ್ತು ನಮ್ಮ ತಾಲೂಕಿನ ಶಾಸಕರು ಜಿ ಕರಿಯಮ್ಮ ನಾಯಕ್ ಶಾಸಕರು ಕೂಡ ಕಾರ್ಯಕ್ರಮಕ್ಕೆ ಭಾಗವಹಿಸಲಿದ್ದಾರೆ. ಶ್ರೀ ವೆಂಕಟೇಶ್ ಗಲಗ್ ಇವರು ಕೂಡ ಭಾಗವಹಿಸಲಿದ್ದಾರೆ ಮತ್ತು ಎತ್ತುಗಳ ಸ್ಪರ್ಧೆ ಚಾಲನೆ ವೆಂಕನಗೌಡ ಆರ್ ಪಾಟೀಲ್ ಇವರು ನಿವೃತ್ತ ತಹಸೀಲ್ದಾರ್ ಇವರು ಕೂಡ ಭಾಗವಹಿಸುತ್ತಾರೆ ಮತ್ತು ಶರಣಗೌಡ ಪಿ ಮಾಲಿ ಪಾಟೀಲ್ ಮದಕಲ್ ಇವರು ಕೂಡ ಭಾಗವಹಿಸಲಿದ್ದಾರೆ. ಭೀಮರಾಯ ದಿನಾಳ್ ಸರ್ ಇವರು ಕೂಡ ಕಾರ್ಯಕ್ರಮಕ್ಕೆ ಭಾಗವಹಿಸಲಿದ್ದಾರೆ. ಕೂಲಿಗಯ್ಯ ಗೌರವಪೇಟೆ ಮತ್ತು ಎಂ ನಾಗರೆಡ್ಡಿ ನಾಯಕ್ ಮತ್ತು ಬಸಲಿಂಗ ನಾಯಕ್ ಕಾಕರ್ಗಲ್. ಈ ಕಾರ್ಯಕ್ರಮದ ಅಧ್ಯಕ್ಷತೆ ರಘುವೀರ್ ನಾಯಕ್ ಗಂಡಗಲಿ ಕುಮಾರನಾಮ ಜನಕಲ್ಯಾಣ ಸಮಿತಿ ಅಧ್ಯಕ್ಷರು ಅವರು ಈ ಕಾರ್ಯಕ್ರಮದ ಒಂದು ಅಧ್ಯಕ್ಷತೆ ವಹಿಸಲಿದ್ದಾರೆ. ಮುಖ್ಯ ಅತಿಥಿಯಾಗಿ ರಾಜೇಶ್ ನಾಯಕ್ ಮತ್ತು ಡಾಕ್ಟರ್ ಸಾಬಣ್ಣ ನಾಯಕ್ ನಾಗರದಿನ್ನಿ, ಶ್ರೀ ಆರ್ ಸಿದ್ದಪ್ಪ ಪೂಜಾರಿ ಅವರು, ನಮ್ಮ ತಾಲೂಕು ಅಧ್ಯಕ್ಷರಾಗಿರ್ತಕ್ಕಂಥ ಮಾಂಚಯ್ಯ ನಾಯಕ್, ಅಂಬಣ್ಣ ನಾಯಕ್, ಬಸವರಾಜ ನಾಯಕ್, ಅಣ್ಣಾರಾವ್, ಗುಂಡೂರಾವ್ ಸರ್ ನಮ್ಮ ಸರ್ಕಲ್ ಇನ್ಸ್ಪೆಕ್ಟರ್ ಅವರು ಕೂಡ ಬರ್ತೀವಿ ಅಂತ ಹೇಳಿದ್ದಾರೆ. ಎಲ್ಲ ಮಾದೇವಪ್ಪ, ವೆಂಕಟೇಶ್ ಮೂರ್ತಿ, ಯಮುನಾಥ್ ಶಿವರಾಜ್ ಪತ್ರಿಪುರ್, ಭೀಮರೆಡ್ಡಿ, ರವಿಗೌಡ, ಅರುಣ್ ಕುಮಾರ್ ರಾಠೋಡ್, PSI ಗಫೂರ್, ಮಂಜುನಾಥ್ ಸರ್ ಮತ್ತು ಇವರೆಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಲಿದ್ದಾರೆ. ತಮ್ಮ ಕಡೆಯಿಂದ ಸ್ವಲ್ಪ ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಪ್ರಚಾರ ಕೊಟ್ಟು ಕಾರ್ಯಕ್ರಮಕ್ಕೆ ಎಲ್ಲ ಅನುಕೂಲ ಮಾಡಿಕೊಡ್ಬೇಕಂತ ಈ ಮೂಲಕ ಕೇಳ್ಕೊಳ್ತೇವೆ. ಈ ಸಂದರ್ಭದಲ್ಲಿ ಮಲ್ಲಣ್ಣ ಗುರಿಕಾರ, ಶಿವು ಕೂಳೂರು ಉಪಸ್ಥಿತರಿದ್ದರು. ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಚುನಾವಣೆಗೆ ಹೈಕೋರ್ಟ್ ತಡೆಯಾಜ್ಞೆ ನೀಡಿದ್ದು ಹೋರಾಟಕ್ಕೆ ಸಂದ ಜಯವಾಗಿದೆ ಎಂದು ಮಹಾಂತೇಶ್ ಬಿರಾದರ್ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಪ್ರಾಥಮಿಕ ಶಾಲಾ ಶಿಕ್ಷಕರ ಚುನಾವಣಾ ಪ್ರಕ್ರಿಯೆಗಳು ಪ್ರಾರಂಭವಾದಾಗ ಪರಿಮಳ ಪಾಟೀಲ್ ಸೇರಿ ನನ್ನ ಹೆಸರನ್ನು ಮತದಾರರ ಪಟ್ಟಿಯಿಂದ ಉದ್ದೇಶಪೂರಿತವಾಗಿ ತೆಗೆದುಹಾಕಲಾಗಿತ್ತು. ಅನೇಕ ಬಾರಿ ವಿನಂತಿಸಿದರೂ ಸೇರ್ಪಡೆ ಮಾಡದೇ ಇರುವುದರಿಂದ ಕಲಬುರಗಿ ಹೈಕೋರ್ಟ್ನಲ್ಲಿ ದಾವೆ ಹೂಡಲಾಗಿತ್ತು. ಹೈಕೋರ್ಟ್ ಮತದಾರರ ಪಟ್ಟಿಗೆ ಸೇರಿ ಚುನಾವಣೆಗೆ ಸ್ಪರ್ಧೆಗೆ ಅವಕಾಶ ನೀಡುವಂತೆ ಸೂಚಿಸಿತು. ಅದೇ ರೀತಿ ರಾಜ್ಯದ ವಿವಿಧ ತಾಲೂಕುಗಳಲ್ಲಿ ಆಗಿರುವ ಮತದಾರರ ಪಟ್ಟಿ ದೋಷದ ಕುರಿತಾಗಿ ಬೆಂಗಳೂರಿನಲ್ಲಿ 3,000ಕ್ಕೂ ಅಧಿಕ ಅರ್ಜಿಗಳು ಸಲ್ಲಿಕೆಯಾಗಿದ್ದವು. ಬೆಂಗಳೂರು ಹೈಕೋರ್ಟ್ ಅಪೂರ್ಣ, ಅಸಮರ್ಪಕವಾಗಿರುವ ಚುನಾವಣೆ ಪ್ರಕ್ರಿಯೆಗಳಿಗೆ ತಡೆಯಾಜ್ಞೆ ನೀಡಿ ಮತದಾರರ ಪಟ್ಟಿ ಸೇರ್ಪಡೆ ನಂತರ ಚುನಾವಣೆ ನಡೆಸಲು ಸೂಚಿಸಿದೆ. ನನ್ನ ಮತ್ತು ನನ್ನ ಪತ್ನಿ ಪರಿಮಳ ಇವರ ಹೆಸರು ಮತದಾರರ ಪಟ್ಟಿಗೆ ಸೇರಿಸಲು ಆದೇಶಿಸಲಾಗಿದೆ. ಚುನಾವಣಾ ಅಧಿಕಾರಿಗಳು ಕೂಡಲೇ ಮತದಾರರ ಪಟ್ಟಿ ಸೇರ್ಪಡೆ ಮಾಡಿ ಚುನಾವಣೆ ಪ್ರಕ್ರಿಯೆಗಳು ನಡೆಸಬೇಕಿದೆ. ತಾಲೂಕು ಅಧ್ಯಕ್ಷರಿಗೆ ಮತದಾರರ ಪಟ್ಟಿ ಸೇರಿಸುವ ಅಧಿಕಾರವಿದ್ದರೂ ದುರುದ್ದೇಶಪೂರ್ವಕವಾಗಿ ಮತದಾರರ ಪಟ್ಟಿಯಿಂದ ಕೈಬಿಡಲಾಗಿತ್ತು. ಹೈಕೋರ್ಟ್ ಆದೇಶ ಮೇರೆಗೆ ಚುನಾವಣೆ ಭಾಗವಹಿಸಲು ಸಹ ಅವಕಾಶ ದೊರೆತಿದೆ ಎಂದರು. ಮತದಾರ ಪಟ್ಟಿಯಿಂದ ಹೆಸರು ಕೈಬಿಟ್ಟಿರ್ತಕ್ಕಂಥ ವಿಚಾರವನ್ನು ಇದೇ ಪತ್ರಿಕಾಗೋಷ್ಠಿಯ ಮೂಲಕ ಎಲ್ಲ ಕಡೆ ಕೂಡ ಸುದ್ದಿಗೋಷ್ಠಿ ಮೂಲಕ ವಿಷಯವನ್ನು ಎಲ್ಲ ಕಡೆ ತಿಳಿಸಲಾಗಿತ್ತು. ಈಗ ನಾವು ಬೇರೆ ಬೇರೆ ವಿಷಯವಾಗಿ ಬೇರೆ ಬೇರೆ ರೀತಿಯಲ್ಲಿ ಪ್ರಯತ್ನಗಳನ್ನು ಮಾಡಿದಾಗಲೂ ಕೂಡ ನಮಗೆ ಸಂಬಂಧಪಟ್ಟವರು ಯಾರೆಲ್ಲ ನಮಗೆ ಸ್ಪಂದಿಸಬೇಕಾಗಿತ್ತು ಅವ್ರು ಯಾರು ಕೂಡ ಸ್ಪಂದಿಸಲಿಲ್ಲ ಅಂತಕ್ಕಂಥದ್ದು ತುಂಬ ಆಶ್ಚರ್ಯ ಮತ್ತು ನೋವಿನ ಸಂಗತಿ ಅಂತ ನನಗೆ ವೈಯಕ್ತಿಕವಾಗಿ ಅನಿಸ್ತು. ಹಾಗಾಗಿ ಕೊನೆಗೆ ನಮ್ಗೆ ಅಸ್ತ್ರನೇ ಇಲ್ಲ ಅನ್ನೋ ಕಾರಣಕ್ಕೆ ಎಲ್ಲ ಹಿರಿಯರು ಮತ್ತು ಅನುಭವಸ್ಥರು, ನಮಗೆ ಬೆಂಬಲವಾಗಿರ್ತಕ್ಕಂಥ ಸ್ನೇಹಿತರು, ಶಿಕ್ಷಕ ಬಾಂಧವರು ಎಲ್ಲರೂ ಕೂಡ ಕೊನೆಯದಾಗಿ ನೀವು ಕೋರ್ಟಿಗೆ ಹೋಗಿ ಪ್ರಯತ್ನ ಮಾಡಿರಿ ಅನ್ನೋದೇ ಒಂದು ಎಲ್ಲ ಕಡೆ ನಮಗೆ ಸಜೆಷನ್ ಬಂತು ಅನ್ನೋ ಕಾರಣಕ್ಕೆ ನಾವು ಕೋರ್ಟಿಗೆ ಹೋಗಬೇಕಾಗಿತ್ತು. ಬಟ್ ನಮಗೆ ಒಂದು ಬೇಜಾರು ಏನಿತ್ತು ಅಂದರೆ ನಮಗೆ ಕೋರ್ಟ್ ಏನು ಕೊಡುತ್ತೋ ಅನ್ನೋದು ಒಂದು ತುಂಬ ಬೇಜಾರಿತ್ತು. ಎಲ್ಲದಕ್ಕಿಂತ ಮುಖ್ಯವಾಗಿ ಏನಂದರೆ ಕೋರ್ಟ್ಗೆ ಹೋಗೋಕ್ಕಿಂತ ಮುಂಚೆ ಕಂಟಿನ್ಯೂಸ್ ರಜೆ ಇದೆ. ಅಧಿಸೂಚನೆ ನಮ್ಗೆ ಹೆಂಗೆ ಮಾಡಿದ್ರು ಚುನಾವಣೆಯಲ್ಲಿ ಅಂದರೆ ಎಲ್ಲ ರೀತಿಯಲ್ಲಿ ಒಂದು ಫ್ರೀಯಮಿಂದ ಹೊರಗಡೆನೇ ಕಾಲಿಡಬಾರ್ದು ನಾವು ಅನ್ನೋ ಮಟ್ಟಕ್ಕೆ ನಮಗೆ ಗಟ್ಟಿ ಆಗಿಬಿಟ್ಟಿದೆ. ನಮ್ಮದು 2 ದಿನ ನಮಗೆ
ನಾಮಪತ್ರವನ್ನು ಸಲ್ಲಿಕೆಗೆ 2 ದಿನ ಟೈಮ್ ಕೊಟ್ಟಿದ್ರು. ನೆಕ್ಸ್ಟ್ ಡೇ ಮತ್ತೆ ಕಂಟಿನ್ಯೂಸ್ ಸೆಕೆಂಡ್ ಸ್ಯಾಟರ್ಡೆ, ಸಂಡೇ, ಮಂಡೇ ಒಂದು ದಿನ ರಜೆ, ಮತ್ತೆ ಅಂಬೇಡ್ಕರ್ ಜಯಂತಿ, ಮತ್ತೆ ಒಂದಿನ ಬಿಟ್ಟರೆ ಮತ್ತೆ ರಜೆ. ಈಗ ಮತ್ತೆ ಕೊಟ್ಟಿದ್ದಾರೆ. ಈಗ ನಮ್ದು ಇವತ್ತು ಎಲ್ಲ ಕೋರ್ಟ್ಗಳ ನ್ಯಾಯಾಧೀಶ ಕಾನ್ಫರೆನ್ಸ್ ರಜೆ, ನಾಳೆ ಸಂಡೇ, ಮತ್ತೆ ಮಂಡೇ ಬಸವೇಶ್ವರ ಜಯಂತಿ, ಈ ಥರ ಕಂಟಿನ್ಯೂಸ್ 6 ರಜೆಗಳಿರೋದ್ರಿಂದಾಗಿ ನಮಗೆ ನ್ಯಾಯಾಲಯಕ್ಕೆ ನಮ್ಗೆ ಕೇಸ್ ಬರುತ್ತೋ ಇಲ್ಲೋ ಅನ್ನೋ ಭಯ ಒಂದು ನಮಗೆ ಎಲ್ಲೋ ಕಾಡ್ತಾ ಇತ್ತು. ಆದರೆ ಕೊನೆಗೂ ಕೂಡ ನಮಗೆ ಜೊತೆಗೆ ಒಂದಿಷ್ಟು ಮಿಸ್ಗೈಡ್ಗಳು ಕೂಡ ಆದವು ಬೇರೆ ಬೇರೆ ವಿಚಾರಗಳಲ್ಲಿ. ಹಂಗಾಗಿ ನಾವು ಕೊನೆಗೆ ಏನ್ ಮಾಡಬೇಕು ಅಂತ ಆಲೋಚನೆ ಮಾಡಿ ಏನಾದ್ರೂ ಆಗ್ಲಿ, ಆ ಗೆದ್ರು ಸೋತ್ರು ಆ ಶಿಕ್ಷಕರಿಗೆ ಅರ್ಪಣೆ ಆಗಲಿ ಅನ್ನೋ ಕಾರಣಕ್ಕೆ ನಾವು ಕೊನೆಗೆ ಬೆಂಗಳೂರಿನ ಕೋರ್ಟಿಗೆ ಕೂಡ ಕೇಸ್ ಹಾಕೊಂಡಿದ್ವಿ. ಅಲ್ಲಿ ಬೆಂಗಳೂರಿನ ಕೋರ್ಟ್ ನಮಗೆ ಯಾವತ್ತೋ ಬರಬೇಕಾಗಿತ್ತು, ಲೇಟ್ ಆಗಿ ಬರಲೇ ಇಲ್ಲ. ನಿನ್ನೆ ದಿನ ಬೆಳಗ್ಗೆ ನಾವು ಒಂದೇ ದಿನ ಪ್ರಯತ್ನವನ್ನು ಮಾಡಿದ್ವಿ. ನಿನ್ನೆ ಬೆಳಗ್ಗೆ ದಿನ ನಾವು ಗುಲ್ಬರ್ಗ ಹೈಕೋರ್ಟ್ ಬೆಂಚಿಗೆ ಕೇಸ್ ದಾಖಲೆ ಮಾಡಿದ್ವಿ. ನಮ್ಗೆ ಸಂಬಂಧಪಟ್ಟಂತ ಏನೆಲ್ಲ ದಾಖಲೆಗಳನ್ನ ಕೊಡಬೇಕಾಗಿತ್ತು ಆ ಎಲ್ಲ ದಾಖಲೆಗಳನ್ನ ಸೇರಿಸಿಕೊಂಡು ನಾವು ಮಾಡ್ಕೊಂಡ್ವಿ. ಬಟ್ ನಮಗೆ ತುರ್ತಾಗಿ ಎಷ್ಟು ಅರ್ಜೆಂಟ್ ಆಗಿ ಒಂದಿಷ್ಟು ದಾಖಲೆಗಳೆಲ್ಲ ಕೇಳೋರು, ನಮ್ಮ ಹತ್ರ ದಾಖಲೆಗಳೇ ಇರ್ತಿರ್ಲಿಲ್ಲ. ನಾವು ಮತ್ತೆ ಆ ದಾಖಲೆಗಳನ್ನು ಹುಡುಕ್ಬೇಕು. ಕೊನೆಗೆ ನಾನು ಲಾಸ್ಟ್ ಟೈಮ್ ನೌಕರ ಸಂಘದ ಚುನಾವಣೆ ಮಾಡಿರೋ ಒಂದು ಅನುಭವ ಇರೋದ್ರಿಂದಾಗಿ ಒಂದಿಷ್ಟು ದಾಖಲೆಗಳನ್ನ ಯಾವತ್ತಾದ್ರೂ ಸಪೋರ್ಟಿವ್ ಆಗಿ ಬರುತ್ತೇನೋ ಅಂತ ಒಂದು ಎಲ್ಲೋ ಆಲೋಚನೆ ನನಗೆ ಕಾಡ್ತಾ ಇತ್ತು. ಆ ಎಲ್ಲ ದಾಖಲೆಗಳನ್ನ ನಾನು ಒಂದ್ ಕಡೆ ಇಟ್ಕೊಂಡಿದ್ದೆ ಮನೇಲಿ. ಅದು ನನಗೆ ಇವತ್ತು ಕೊನೆಗೆ ಕೈ ಹಿಡಿತೇನೋ ಅಂತ ನನಗೆ ಅನಿಸ್ತು. ನಾವು ಅಚಾನಕ್ ಆಗಿ 1 ವರ್ಷ ಒಬ್ಬ ನೌಕರನ ಸಂಬಳ ಆಗಿರ್ಲಿಲ್ಲ ಹೋದ್ ಸರಿ. ಹಂಗಾಗಿ ಅವ್ರ ಹೆಸರನ್ನ ಅವ್ರ ಇಲಾಖೆಯಿಂದ ಕೊಟ್ಟಿರಲಿಲ್ಲ, ನಾವು ಬಿಟ್ಟಿರ್ಲಿಲ್ಲ. ಅವ್ರ ಇಲಾಖೆಯಿಂದ ಸಂಬಳ ಆಗಿಲ್ಲ ಅನ್ನೋ ಕಾರಣಕ್ಕೆ ಅವ್ರು ಕೊಟ್ಟಿರಲಿಲ್ಲ ಕಾರಣಕ್ಕೆ ಬಿಟ್ಟಿದ್ವಿ. ಅವರು ಕೋರ್ಟಿಗೆ ಹೋಗಿ ಸ್ಟೇ ತಗೊಂಡಿದ್ರು. ನಮಗೆ ಈ ತರ ಅನ್ಯಾಯ ಆಗಿದೆ ಅನ್ನೋ ಕಾರಣಕ್ಕೆ ಅದನ್ನು ಕೂಡ ನಾವು ರಿಲೇಟೆಡ್ ಆಗಿ ಡಾಕ್ಯುಮೆಂಟ್ಸ್ ಅನ್ನ ಅಟ್ಯಾಚ್ ಮಾಡಿ ಎಲ್ಲ ಮಾಡಿ ನಮಗೆ ಸಂಬಂಧಪಟ್ಟಂತ 5 ವರ್ಷದ ಸದಸ್ಯತ್ವದ ಶುಲ್ಕ ಇರ್ಬೋದು, ಪೇಪರ್ ಕಟಿಂಗ್ಸ್ ಇರ್ಬೋದು, ಬೇರೆ ಬೇರೆ ಕಡೆ ಏನೆಲ್ಲ. ಇದು ನಮಗೆ ಆಶ್ಚರ್ಯ ಆಗಿರೋದೇನೆಂದ್ರೆ ಕೇವಲ ರಾಯಚೂರು ಜಿಲ್ಲೆಯಲ್ಲಿ ನಾನು ಮತ್ತು ನನ್ನ ಮಡದಿ ಇಬ್ಬರೇ ಗುರಿಯಾಗಿಸಿಕೊಂಡು ಮಾಡಿರತಕ್ಕಂಥದ್ದು. ಇಡೀ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದವರು ನಿನ್ನೆ ದಿನ ಹೈಕೋರ್ಟ್ ಸ್ಟೇ ಕೊಟ್ಟಿದೆ. ಗುಲ್ಬರ್ಗ ಕೋರ್ಟ್ ಕೂಡ ನಮಗೆ ನಮ್ಮ ಹೆಸರನ್ನ ಸೇರಿಸಿ ಅಂತ ಆದೇಶ ಮಾಡಿದೆ. ಆದ್ರೂ ಮತ್ತೆ ಮೆಸೇಜ್ ಆಗ್ತಾರೆ. ಈ ಸಂದರ್ಭದಲ್ಲಿ ಭೀಮರಾಯ, ಹನುಮಂತಪ್ಪ ಗದಾರ್, ಕೃಷ್ಣಾಜಿ ಕುಲಕರ್ಣಿ, ವೀರೇಶ್, ಸಂತೋಷ್, ನಂದಿನಿ ಇದ್ದರು. ಈಗ ಜಾಹೀರಾತು. ಟ್ಯಾಗೂರ್ ಸ್ಮಾರಕ ಶಿಕ್ಷಣ ಸಂಸ್ಥೆಯ ಸಂಚಾಲಿತ ಡಿಟಿಜೆ ಬಾಲಕಿಯರ ಸಂಯುಕ್ತ ಪದವಿ ಪೂರ್ವ ಕಾಲೇಜು, ಜವಾಹರ ನಗರ, ರಾಯಚೂರು. ಕಲಾ ಶಿಕ್ಷಣ ಮತ್ತು ವಾಣಿಜ್ಯ, ನುರಿತ ಅನುಭವಿ ಉಪನ್ಯಾಸಕರ ವೃಂದ. ಪ್ರತಿ ತಿಂಗಳು ಪ್ರತಿ ವಿಷಯ ಕುರಿತು ಪರೀಕ್ಷೆ, ಸ್ಮಾರ್ಟ್ ಕ್ಲಾಸ್ ಮೂಲಕ ಪಾಠ ಬೋಧನೆ ನೀಡಲಾಗುವುದು. ಪ್ರತಿ ವಿದ್ಯಾರ್ಥಿಗಳಿಗೆ ಹೆಚ್ಚು ಅಂಕ ಗಳಿಸಲು ಸೂಕ್ತ ಮಾರ್ಗದರ್ಶನ. ಪ್ರತಿಭಾವಂತ ಬಡ ವಿದ್ಯಾರ್ಥಿನಿಯರಿಗೆ ಪ್ರವೇಶ ಶುಲ್ಕದಲ್ಲಿ ರಿಯಾಯಿತಿ ನೀಡಲಾಗುವುದು. ವಿದ್ಯಾರ್ಥಿನಿಯರಿಗೆ ಪ್ರವೇಶ ಶುಲ್ಕವನ್ನು ಸುಲಭ ಕಂತುಗಳಲ್ಲಿ ಪಾವತಿಸಲು ಅವಕಾಶ ನೀಡಲಾಗುವುದು. ವಿದ್ಯಾರ್ಥಿಗಳ ಕಲಿಕೆಗೆ ನೈಸರ್ಗಿಕ ಮತ್ತು ಪ್ರಶಾಂತವಾದ ವಾತಾವರಣ, ವಿಶಾಲವಾದ ಆಟದ ಮೈದಾನ ಹಾಗೂ ಮೂಲ ಸೌಕರ್ಯಗಳು. ಕಾಲೇಜಿನ ಹತ್ತಿರದಲ್ಲಿ ಸರ್ಕಾರಿ ಬಾಲಕಿಯರ ವಸತಿ ನಿಲಯದ ವ್ಯವಸ್ಥೆ ಇರುತ್ತದೆ. ವಿದ್ಯಾರ್ಥಿನಿಯರ ಗುರಿ ಸಾಧನೆಗೆ ಫೌಂಡೇಶನ್ ಕೋರ್ಸ್ ನೀಡಲಾಗುವುದು. ಕಾಲೇಜು ರಾಯಚೂರು ನಗರ ಹೃದಯ ಭಾಗದಲ್ಲಿ ಇದ್ದು ವಿದ್ಯಾರ್ಥಿಗಳ ಅನುಕೂಲಕ್ಕಾಗಿ ಬೆಳಗಿನ ತರಗತಿಗಳು. ದ್ವಿತೀಯ ಪಿಯುಸಿ ವಿದ್ಯಾರ್ಥಿಗಳಿಗಾಗಿ ವಾರ್ಷಿಕ ಪರೀಕ್ಷೆಯ ಸಿದ್ಧತೆಗಾಗಿ ತಜ್ಞರಿಂದ ವಿಶೇಷ ಕಾರ್ಯಾಗಾರ. ವಿದ್ಯಾರ್ಥಿನಿಯರಿಗೆ ಪ್ರತಿ ವರ್ಷ ಕಿರು ಪ್ರವಾಸ ಏರ್ಪಡಿಸಲಾಗುವುದು. ಪ್ರವೇಶಗಳು ಪ್ರಾರಂಭವಾಗಿವೆ. ಸಂಪರ್ಕಿಸಿ ಪ್ರಿನ್ಸಿಪಲ್ ಪ್ರಕಾಶ್ ಆರ್ 9845189626 79753 89626. This Akshaya Tritiya, let your wealth grow and your treasure shine brighter. KTB Jewel Palace brings your unmissable festival offers. Gold jewelry up to 47% off on VA, plus free gold coin on every 5 gram purchase. Silver ornaments up to 61% off on VA. Valid till 25 April 2026. Invest in gold and add timeless treasures your collections. Celebrate property with KTB. Visit KTB Jewel Palace, Udayanagar, Station Road, Raichur. Sai Shiva Waterproofing Civil Works, Nanotechnology Zycosil Breathing Waterproofing Heater Resistant. Works, swimming pool, waterproofing and work, cooling tower, injection growing work, water tank, chemical coating work, bathroom and toilets, top terrace, underground basement, suspense joint, brick coba and chip coba. For more details, contact K. Vishwanath, cell number 720410196 97421 60081. Paramount Electricals, dealers in all kinds of
ಎಲೆಕ್ಟ್ರಿಕಲ್ ಗೂಡ್ಸ್, ಫ್ಯಾನ್ಸ್ ಅಂಡ್ ಎಲ್ಇಡಿ ಪ್ರಾಡಕ್ಟ್ಸ್. ಈಗ ನಿಮ್ಮ ರಾಯಚೂರು ಮಹಾನಗರ ಪಾಲಿಕೆಯಲ್ಲಿ ಮೊಟ್ಟ ಮೊದಲ ಬಾರಿಗೆ 2000 ಚದುರ ಅಡಿಯ 2 ಮಳಿಗೆಗಳುಳ್ಳ ಬೃಹದಾಕಾರದ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ ಶೋರೂಮ್ ತೆರೆಯಲಾಗಿದೆ. ರಾಯಚೂರು ಜಿಲ್ಲೆಯ ಜನತೆ, ಎಲೆಕ್ಟ್ರಿಷಿಯನ್ಸ್, ಎಲೆಕ್ಟ್ರಿಕಲ್ಸ್ ಇಂಜಿನಿಯರ್ಸ್ ದೂರದ ಊರುಗಳಾದ ಬೆಂಗಳೂರು, ಹೈದರಾಬಾದ್ಗಳಿಗೆ ಹೋಗದೆ ಈಗ ನಮ್ಮ ರಾಯಚೂರಿನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ದರದಲ್ಲಿ ಎಲ್ಲಾ ತರಹದ ಎಲೆಕ್ಟ್ರಿಕಲ್ಸ್ ಗೂಡ್ಸ್ ಗಳು ದೊರೆಯುತ್ತವೆ. ಸ್ವಿಚ್, ಪ್ಲೇಟ್ಸ್, ವೈರ್ಸ್, ಫ್ಯಾನ್ಸ್, ರಿಮೋಟ್ ಫ್ಯಾನ್ಸ್, ಹ್ಯೂಮರ್ಸ್, ಎಲ್ಲಾ ತರಹದ ಎಲ್ಇಡಿ ಪ್ರಾಡಕ್ಟ್ ಗಳು ನಮ್ಮ ಒಂದೇ ಮಳಿಗೆಯಾದ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್ ನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ದರದಲ್ಲಿ ದೊರೆಯುತ್ತವೆ. ನಮ್ಮಲ್ಲಿ ಎಲ್ಲಾ ತರಹದ ಕಂಪನಿಗಳಾದ GM, ಗೋಲ್ಡ್ ಮೆಡಲ್, ಐಫಾ, ಹೆವೆಲ್ಸ್, ಆಂಕರ್, ಲೀಶಾ, ಫಿನೋಲ್ಯಾಕ್, ವಿಗಾರ್ಡ್, ವಿಪ್ರೋ, ಫೆಲಿಕ್ಯಾಬ್, K9, ವಿವಾನ್ ಇನ್ನು ಅನೇಕ ಕಂಪನಿಗಳ ಎಲೆಕ್ಟ್ರಿಕಲ್ಸ್ ಐಟಂಗಳು ಸಿಗುತ್ತವೆ. ಸಂಪರ್ಕಿಸಿ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್, ಡೀಲರ್ಸ್ ಇನ್ ಆಲ್ ಕೈಂಡ್ಸ್ ಆಫ್ ಎಲೆಕ್ಟ್ರಿಕಲ್ಸ್ ಗೂಡ್ಸ್, ಫ್ಯಾನ್ಸ್ ಅಂಡ್ ಎಲ್ಇಡಿ ಪ್ರಾಡಕ್ಟ್ಸ್, ನಿಯರ್ ಮಹಾವೀರ್ ಚೌಕ್, ಲೋಹರ್ವಾಡಿ, MG ರೋಡ್, ರಾಯಚೂರ್. ಮೊಬೈಲ್ 8861382770. ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಬಯಲಾಟ ನೋಡುವ ವೇಳೆ ಸಮುದಾಯ ಭವನದ ಗೋಡೆ ಕುಸಿದು 2 ಮಕ್ಕಳು ಸ್ಥಳದಲ್ಲಿಯೇ ಮೃತಪಟ್ಟ ಘಟನೆ ಮಾನ್ವಿ ತಾಲೂಕಿನ ಬೈಲ್ಮರ್ಚೆಟ್ ಗ್ರಾಮದಲ್ಲಿ ಶುಕ್ರವಾರ ರಾತ್ರಿ ಜರುಗಿದೆ. ಗ್ರಾಮದ ತನ್ವಿತ್ ನಾಯಕ 2 ವರ್ಷ ಹಾಗೂ ವಿಶ್ವನಾಥ್ ನಾಯಕ 9 ವರ್ಷ ಮೃತಪಟ್ಟ ಕಂದಮ್ಮಗಳಾಗಿದ್ದು, ಗ್ರಾಮದ ದ್ಯಾವಮ್ಮ ದೇವಸ್ಥಾನ ಹತ್ತಿರದ ಸಮುದಾಯ ಭವನ ಎದುರು ಬಯಲಾಟ ಪ್ರದರ್ಶನ ನಡೆದಿತ್ತು. ಅದನ್ನು ವೀಕ್ಷಿಸಲು ಗ್ರಾಮದ ಜನರು ಸೇರಿದ್ದು, ಸಮುದಾಯ ಭವನದ ಕೆಳಗೆ ಕುಳಿತಿದ್ದ 2 ಮಕ್ಕಳ ಮೇಲೆ ಏಕಾಏಕಿ ಸಮುದಾಯ ಭವನದ ನಾಮಫಲಕವಿರುವ ಗೋಡೆ ಕುಸಿದಿದೆ. ತನ್ವಿತ್ ಮತ್ತು ವಿಶ್ವನಾಥ್ಗೆ ಗಂಭೀರ ಗಾಯಗಳಾಗಿ ಸ್ಥಳದಲ್ಲಿಯೇ ಮೃತಪಟ್ಟಿದ್ದು, 3 ವರ್ಷದ ಯಲ್ಲಮ್ಮ, ವಿಶಾಲಾಕ್ಷಿ, ಬಸಮ್ಮ, ಲಕ್ಷ್ಮಿ ಎಂಬುವರಿಗೆ ಗಂಭೀರ ಗಾಯಗಳಾಗಿದ್ದು ಚಿಕಿತ್ಸೆಗಾಗಿ ನಗರದ ಒಪೆಕ್ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಸಮುದಾಯ ಭವನವು 8 ವರ್ಷಗಳ ಹಿಂದೆ ನಿರ್ಮಿಸಲಾಗಿತ್ತು ಎನ್ನಲಾಗಿದ್ದು, ಘಟನಾ ಸ್ಥಳಕ್ಕೆ ಮಾನ್ವಿ ಪೊಲೀಸರು ಆಗಮಿಸಿ ಪರಿಶೀಲನೆ ನಡೆಸಿದ್ದಾರೆ. ಇನ್ನು ಆಗಿಲ್ಲ ಸರ್, ಈಗ ಕಂಪ್ಲೇಂಟ್ ಮಾಡ್ಕೊಂಡು ಕರ್ಕೊಂಬಂದಿನಿ. ಒಂದೇ ಫ್ಯಾಮಿಲಿ ಎಲ್ಲ ಗಾಯಗಳಾಗಿ ಒಂದೇ ಫ್ಯಾಮಿಲಿ, ಅವರಿಬ್ಬರು ಯಾವ ಇಲ್ಲ ಯಾರು ನಂತರ ಈ ಮಕ್ಕಳಿಗೆ ಸಹ ಗಾಯಗಳಾಗಿ ಇಬ್ಬರು ಡೆತ್ ಆಗಿದ್ದಾರೆ ಮತ್ತು ಇನ್ನು ಇಬ್ಬರಿಗೆ ಸ್ವಲ್ಪ ಕಾಲುಗಳು ಇಂಜೂರ್ ಆಗಿದ್ದಾವೆ. ಹಾಗಾಗಿ ಅವರು ಒಪೆಕ್ ಹಾಸ್ಪಿಟ್ಲಲ್ಲಿ ಆರಾಮಾಗಿದ್ದಾರೆ, ಪರವಾಗಿಲ್ಲ, ಅವ್ರನ್ನ ಆಪ್ರೇಷನ್ ಮಾಡ್ತಾ ಇದ್ದಾರೆ. ಮತ್ತು ಈ 2 ಮಕ್ಕಳನ್ನು ಏನಾಗಿದೆ, ಇದು ಭಾಳಷ್ಟು ನೋವಿನ ಸಂಗಾತಿ. ಯಾಕಂದರೆ ಗ್ರಾಮದಲ್ಲಿ ಯಾವತ್ತೂ ಕೂಡ ಈ ಘಟನೆಗಳಾಗಿರಲಿಲ್ಲ, ಇದು ಆಕಸ್ಮಿಕವಾಗಿ ನಡೆದಂಥ ಘಟನೆ. ಹಾಗಾಗಿ ಕುಟುಂಬಕ್ಕೆ ಮತ್ತು ಗ್ರಾಮದ ಎಲ್ಲರಿಗೂ ಕೂಡ ಈ ದುಃಖವನ್ನು ಭರಿಸುವಂಥ ಶಕ್ತಿ ಭಗವಂತ ಕೊಡಲಿ ಅಂತ ಕೂಡ ನಾನು ಹಾರೈಸ್ತೀನಿ. ಮತ್ತು ಅವರ ಕುಟುಂಬಕ್ಕೆ ಬೇಕಾದಂಥ ಪರಿಹಾರವನ್ನು ನಾನು ಕೂಡ ನನ್ನ ಏನು MLA ವತಿಯಿಂದ ಏನೇನು ಸಹಾಯಧನಗಳನ್ನು ಬೇಕೋ ಅವನ್ನು ಮಾಡಿಸ್ತೀನಿ. ಮತ್ತು ಮುಖ್ಯಮಂತ್ರಿಗಳ ಪರಿಹಾರ ನಿಧಿಯಿಂದ ಕೂಡ ಬರುವಂಥದಕ್ಕೆ ಇವರಿಗೆ, ಯಾಕಂದರೆ ಭಾಳಷ್ಟು ಬಡವರಿದ್ದಾರೆ, ಅವರಿಗೆ ಮುಂಬರುವ ದಿನಗಳಲ್ಲಿ ಸಹಾಯದ ರೂಪದಲ್ಲಿ ಅವರಿಗೆ ಹಣದ ಕೊಡಿಸುವಂಥ ಕೆಲಸವನ್ನು ಮಾಡೋಣ. ನಾನು ಹೋಗಿ ಬಂದೆ, ಹಾಸ್ಪಿಟ್ಲಿಗೆ ಹೋಗಿ ಬಂದೇನೆ ಎಲ್ಲ. ಆಮೇಲೆ ಕೇರ್ ಮಾಡಿ ಇದು ಮಾಡ್ತಾ ಇದ್ದಾರೆ. ಆಮೇಲೆ ಸ್ಕ್ಯಾನಿಂಗ್ ಮಾಡ್ತೀವಿ, ಏನು ಸ್ಕ್ಯಾನಿಂಗ್ ಅವೆಲ್ಲವನ್ನು ವಾಪಸ್ ಕಟ್ತೀವಿ. ನಾನು ಹೇಳಿದ್ರು ನಾನು ಹೇಳ್ಬೇಕು
ಒಬ್ಬ ಪೊಲೀಸ್ ಕೂಡ ಅಲ್ಲಿ ಬಿಟ್ಟು ಈಗ ಯಾವ ಕೊಡಿಸ್ಲಾರ್ದಂಗೆ ಅಲ್ಲಿ ಏನೇನು ಇದ್ರು ಕೂಡ ನಾನು ವಾಪಸ್ ಮಾಡಿಸಿದೆ. ಆಮೇಲೆ ಕುರುಡ್ಯಾರು ಅವರು ಬಯಲ್ ಮಾಡ್ತಾರೆ ಅದು ಈಗ ಹೋಗಿ ನೋಡಿದ್ರೆ ಸರ್ ನೋಡ್ಕೊಂಡು ಹೋಗ್ಬಿಡಮ್ಮ. ಈಗ ಈ ಕಡೆ ಒಂದು ಮಾಡಿ ಕಳಿಸ್ರಿ, ಈ ಕಡೆ ಒಂದು ಮಾಡಿ ಆದಷ್ಟು ಬಿಸಿಲಾಗಲ್ಲ ಯಾಕಂದ್ರೆ ಲೇಟ್ ಪ್ರಸ್ತುತ ಹವಾಮಾನ ಬದಲಾವಣೆ ಹಾಗೂ ಪ್ರಖರ ಬಿಸಿಲಿನ ತಾಪಮಾನದಿಂದ ಪ್ರತಿಯೊಬ್ಬರ ಸುರಕ್ಷತೆಗಾಗಿ ನಿರಂತರ ಜಾಗೃತಿ ಮತ್ತು ಎಲ್ಲಾ ಕುಡಿಯುವ ನೀರಿನ ಮೂಲಗಳು ಕುಡಿಯಲು ಯೋಗ್ಯವಾಗಿವೆ ಎಂಬುದನ್ನು ಖಚಿತಪಡಿಸಿಕೊಳ್ಳಲು ಆಯಾ ಗ್ರಾಮ ಪಂಚಾಯತ್ ಹಾಗೂ ಸ್ಥಳೀಯ ಸಂಸ್ಥೆಗಳೊಂದಿಗೆ ಸಮನ್ವಯ ಕೈಗೊಳ್ಳಲು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಈಶ್ವರ್ ಕಾಂದು ಆರೋಗ್ಯ ಇಲಾಖೆ ಅಧಿಕಾರಿಗಳಿಗೆ ತಿಳಿಸಿದರು. ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳ ಕಾರ್ಯಾಲಯದ ತುಂಗಾ ಸಭಾಂಗಣದಲ್ಲಿ ಜರುಗಿದ ಜಿಲ್ಲಾ ಆರೋಗ್ಯದ ಸಂಘದ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಪ್ರಸ್ತುತ 40 ಡಿಗ್ರಿಗಿಂತ ಹೆಚ್ಚು ಇರುವ ತಾಪಮಾನ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಾಗುವ ಸಾಧ್ಯತೆ ಇದ್ದು, ನವಜಾತ ಶಿಶು ಹಾಗೂ ಚಿಕ್ಕ ಮಕ್ಕಳು, ಗರ್ಭಿಣಿ ಬಾಣಂತಿ ಸೇರಿದಂತೆ ವಯೋವೃದ್ಧರು, ದೀರ್ಘಕಾಲದಿಂದ ಕಾಯಿಲೆಗಳಿಂದ ಬಳಲುವವರು, ಹೊರ ಆವರಣದಲ್ಲಿ ದೈಹಿಕವಾಗಿ ದಿನನಿತ್ಯ ಕೆಲಸ ಮಾಡುವ ಕೂಲಿ ಕಾರ್ಮಿಕರು, ಕಟ್ಟಡ ಕಾರ್ಮಿಕರು ಮುಂತಾದವರಿಗೆ ಹೆಚ್ಚು ಜೋಪಾನ ಮಾಡಲು ಮಧ್ಯಾಹ್ನ 12 ಗಂಟೆಯಿಂದ 4 ಗಂಟೆವರೆಗೆ ಮನೆಯಲ್ಲಿ ಇರುವಂತೆ, ಅಗತ್ಯ ಸಂದರ್ಭದಲ್ಲಿ ಮನೆ ಹೊರಗೆ ಬರುವಾಗ ಹತ್ತಿ ಉಡುಪು ಬಳಕೆ, ಕುಡಿಯುವ ನೀರು ಇರುವಂತೆ ಸಾರ್ವಜನಿಕರಿಗೆ ಗುಂಪು ಸಭೆ, ಸಾಮಾಜಿಕ ಜಾಲತಾಣಗಳ ಮೂಲಕ ಜಾಗೃತಿ ಹಾಗೂ ತುರ್ತು ಸಂದರ್ಭದಲ್ಲಿ ಎದುರಿಸಲು ತಾಲೂಕು ಆಸ್ಪತ್ರೆಗಳಲ್ಲಿ 5 ಐಸಿಯು ಬೆಡ್ಗಳು ವಾರ್ಡ್ ಸಿದ್ಧಪಡಿಸಲು ತಿಳಿಸಿದರು. ಬೇಸಿಗೆಯ ಹಿನ್ನೆಲೆಯಲ್ಲಿ ನೀರಿನ ಮೂಲಗಳನ್ನು ನಿಯಮಿತವಾಗಿ ಪರೀಕ್ಷೆ ಹಾಗೂ ಅಸುರಕ್ಷಿತವೆಂದು ಕಂಡುಬರುವ ಮೂಲಗಳನ್ನು ನಿಯಮಾನುಸಾರ ಕ್ಲೋರಿನೇಷನ್ ಮಾಡಿಸಲು ಎಲ್ಲ ಗ್ರಾಮ ಪಂಚಾಯತ್ಗಳು ಸ್ಥಳೀಯ ಸ್ಥಳಗಳೊಂದಿಗೆ ಸಮನ್ವಯದಿಂದ ಕಾರ್ಯನಿರ್ವಹಿಸಿ ಯಾವುದೇ ಅವಘಡ ಸಂಭವಿಸದಂತೆ ಹಾಗೂ ಮುಂಜಾಗ್ರತಾ ಕ್ರಮಗಳ ಬಗ್ಗೆ ಜನಜಾಗೃತಿ ನೀಡಲು ಹಾಗೂ ಊಟದ ಮೊದಲು, ಶೌಚದ ನಂತರ ಕೈಗಳನ್ನು ಸಾಬೂನು ಮತ್ತು ನೀರಿನಿಂದ 45 ಸೆಕೆಂಡ್ಗಳ ಕಾಲ ತೊಳೆದು ನಂತರ ಆಹಾರ ಸೇವನೆ ಬಗ್ಗೆ, ಮಲಮೂತ್ರ ವಿಸರ್ಜನೆಗಾಗಿ ಶೌಚಾಲಯ ಬಳಸಲು ವ್ಯಾಪಕ ಪ್ರಚಾರ ಕೈಗೊಳ್ಳಲು ತಿಳಿಸಿದರು. ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾ ಸುರೇಂದ್ರ ಬಾಬು ಮಾಹಿತಿ ನೀಡಿ, ಈಗಾಗಲೇ ಎಲ್ಲ ಆರೋಗ್ಯ ಕೇಂದ್ರಗಳಲ್ಲಿ ORS ಪೊಟ್ಟಣ ಹಾಗೂ ತುರ್ತು ಔಷಧಿಗಳನ್ನು ದಾಸ್ತಾನು ಮಾಡಲಾಗಿದೆ. ತುರ್ತು ಸಂದರ್ಭದಲ್ಲಿ 108ಕ್ಕೆ ಕರೆ ಮಾಡಿ ಆಂಬ್ಯುಲೆನ್ಸ್ ಸದುಪಯೋಗಕ್ಕಾಗಿ ನಿರಂತರ ಜಾಗೃತಿ ನೀಡಲಾಗುತ್ತಿದೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾ ಸುರೇಂದ್ರ ಬಾಬು, ಜಿಲ್ಲಾ ಶಸ್ತ್ರಚಿಕಿತ್ಸಕ ಡಾ ವಿಜಯಶಂಕರ್, ಉಪನಿರ್ದೇಶಕರು WCD ಇಲಾಖೆ ನವೀನ್ ಕುಮಾರ್, ಜಿಲ್ಲಾ ಆಯುಷ್ ಅಧಿಕಾರಿ ಡಾ ಶಂಕರಗೌಡ, PDO ಡಾ ಚಂದ್ರಶೇಖರಯ್ಯ ಸ್ವಾಮಿ, RCH ಅಧಿಕಾರಿ ಡಾ ನಂದಿತಾ MN, DSO ಹಾಗೂ DPMO ಡಾ ಗಣೇಶ್ ಕೆ, ಎನ್ಫೋರ್ಸ್ಮೆಂಟ್ ಅಧಿಕಾರಿ ಡಾ ಶಿವಕುಮಾರ್ ನಾರಾ, DTO ಡಾ ಮೊಹಮ್ಮದ್ ಶಾಕಿರ್ ಮೊಹಿನುದ್ದೀನ್, ನಿರೂಪಣಾ ಅಧಿಕಾರಿ ಡಾ ಕುಮಾರ್ ಸೇರಿದಂತೆ ಶಿಕ್ಷಣ ಇಲಾಖೆ ಅಧಿಕಾರಿ, ಎಲ್ಲ ತಾಲೂಕಾ ಆರೋಗ್ಯ ಅಧಿಕಾರಿಗಳು, ಸಾರ್ವಜನಿಕ ಆಸ್ಪತ್ರೆ ಆಡಳಿತ, ವೈದ್ಯಾಧಿಕಾರಿಗಳು ಹಾಗೂ ಇತರರು ಉಪಸ್ಥಿತರಿದ್ದರು. ನಗರದ ಸ್ಟೇಷನ್ ರಸ್ತೆಯಲ್ಲಿರುವ ರಂಜಿತ್ ಪ್ಯಾಲೇಸ್ ಹೋಟೆಲ್ನಲ್ಲಿ ಕಳೆದ ಮಧ್ಯರಾತ್ರಿ ಸಂಭವಿಸಿದ ಅಗ್ನಿ ಅವಘಡ ಕೆಲಕಾಲ ಆತಂಕದ ವಾತಾವರಣಕ್ಕೆ ಕಾರಣವಾಯಿತು. ಶಾರ್ಟ್ ಸರ್ಕ್ಯೂಟ್ನಿಂದ ಹೋಟೆಲ್ನ ಎಸಿಗೆ ಬೆಂಕಿ ಹತ್ತಿಕೊಂಡು ಹೋಟೆಲ್ನಲ್ಲಿ ದಟ್ಟ ಹೊಗೆ ಆವರಿಸಿಕೊಂಡ ಘಟನೆ ನಡೆದಿದೆ. ಮಧ್ಯರಾತ್ರಿ ಸಮಯದಲ್ಲಿ ಅಚಾನಕ್ ಆಗಿ ಬೆಂಕಿ ಕಾಣಿಸಿಕೊಂಡ ಪರಿಣಾಮ ಹೋಟೆಲಿನಲ್ಲಿ ಇದ್ದ ಅತಿಥಿಗಳು ಮತ್ತು ಸಿಬ್ಬಂದಿಗಳಲ್ಲಿ ಗಾಬರಿ ಉಂಟಾಯಿತು. ಬೆಂಕಿಯಿಂದ ದಟ್ಟವಾದ ಹಾಗೂ ಹೊಗೆ ವೇಗವಾಗಿ ಹರಡಿದ ಹಿನ್ನೆಲೆಯಲ್ಲಿ ಕೆಲ ಪೀಠೋಪಕರಣಗಳು ಸುಟ್ಟು ಭಸ್ಮವಾಗಿವೆ ಎಂದು ತಿಳಿದುಬಂದಿದೆ. ದಟ್ಟ ಹೊಗೆ ಹಬ್ಬುತ್ತಿದ್ದಂತೆ ಕೊಠಡಿಗಳಲ್ಲಿ ತಂಗಿದ್ದ ಪ್ರವಾಸಿಗರು ತಕ್ಷಣ ಹೊರಗೆ ಧಾವಿಸಿ ತಮ್ಮ ಪ್ರಾಣ ರಕ್ಷಣೆಗಾಗಿ ಕಿರುಚಾಟ ನಡೆಸಿದ ದೃಶ್ಯಗಳು ಕಂಡುಬಂದವು. ಘಟನೆಯ ಮಾಹಿತಿ ದೊರಕುತ್ತಿದ್ದಂತೆಯೇ ಅಗ್ನಿಶಾಮಕ ದಳ ಸಿಬ್ಬಂದಿ ತಕ್ಷಣ ಸ್ಥಳಕ್ಕೆ ಧಾವಿಸಿ ಕಾರ್ಯಾಚರಣೆ ನಡೆಸಿ ಬೆಂಕಿಯನ್ನು ನಂದಿಸುವಲ್ಲಿ ಯಶಸ್ವಿಯಾದರು. ಬೆಂಕಿ ಇನ್ನಷ್ಟು ವ್ಯಾಪಿಸುವುದನ್ನು ತಡೆದು ದೊಡ್ಡ ಅನಾಹುತ ತಪ್ಪಿಸಿದಂತಾಗಿದೆ. ಈ ಘಟನೆ ಕೆಲಕಾಲ ಸ್ಥಳದಲ್ಲಿ ಭಯದ ವಾತಾವರಣ ನಿರ್ಮಾಣವಾಗಲು ಕಾರಣವಾಯಿತು. ಹೋಟೆಲಿನಲ್ಲಿ ಇದ್ದ ಅತಿಥಿಗಳು ಆತಂಕಗೊಂಡು ಹೊರಗೆ ಸೇರಿ ನಿಂತಿದ್ದು, ಪರಿಸ್ಥಿತಿ ನಿಯಂತ್ರಣಕ್ಕೆ ಬಂದ ಬಳಿಕವೇ ಮತ್ತೆ ಒಳಗೆ ಪ್ರವೇಶಿಸಿದರು ಎಂದು ತಿಳಿದು ಬಂದಿದೆ. ಘಟನೆಯಲ್ಲಿ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ ಎಂದು ತಿಳಿದು ಬಂದಿದೆ. ಹೋಟೆಲಿನಲ್ಲಿ ಯಾವುದೇ ದೊಡ್ಡ ಪ್ರಮಾಣದ ಆಸ್ತಿಪಾಸ್ತಿಗೆ ನಷ್ಟ ಉಂಟಾಗಿಲ್ಲ. ಶಾರ್ಟ್ ಸರ್ಕ್ಯೂಟ್ನಿಂದಲೇ ಬೆಂಕಿ ಕಾಣಿಸಿಕೊಂಡಿರುವುದಾಗಿ ಪ್ರಾಥಮಿಕ ತನಿಖೆಯಲ್ಲಿ ತಿಳಿದುಬಂದಿದೆ. ಸಂಬಂಧಪಟ್ಟ ಅಧಿಕಾರಿಗಳು ಘಟನೆಯ ಕುರಿತು ಹೆಚ್ಚಿನ ಪರಿಶೀಲನೆ ನಡೆಸಿದ್ದಾರೆ.
ಬಾವಿಯೊಂದರಲ್ಲಿ ವ್ಯಕ್ತಿ ಮೃತಪಟ್ಟಿರುವ ಶವ ಪತ್ತೆಯಾಗಿದ್ದು ಘಟನೆ ತಾಲೂಕಿನ ಮನ್ಸ್ಲಾಪುರ ಗ್ರಾಮದಲ್ಲಿ ನಡೆದಿದೆ. ಮನ್ಸ್ಲಾಪುರ ಗ್ರಾಮದ ಹೊರವಲಯದಲ್ಲಿನ ಬಾವಿಯಲ್ಲಿ ಶವ ಪತ್ತೆಯಾಗಿದ್ದು ಮೃತಪಟ್ಟಿರುವ ವ್ಯಕ್ತಿ ಚಂದಪ್ಪ ಬೆಳಿಚಕ್ರ 32 ವರ್ಷ ಎಂದು ಗುರುತಿಸಲಾಗಿದೆ. ಕಳೆದ ರಾತ್ರಿ ಮೃತ ವ್ಯಕ್ತಿ ಬಾವಿಯಲ್ಲಿ ಬಿದ್ದಿರುವ ಮಾಹಿತಿ ಲಭ್ಯವಾಗಿದ್ದು ಹುಡುಕಾಟ ನಡೆಸಲಾಗಿದೆ. ಶವ ದೊರೆಯದ ಕಾರಣ ಇಂದು ಬೆಳಿಗ್ಗೆ ಅಗ್ನಿಶಾಮಕ ದಳಕ್ಕೆ ಮಾಹಿತಿ ನೀಡಿದ್ದು ಸ್ಥಳಕ್ಕೆ ಆಗಮಿಸಿದ ಅಗ್ನಿಶಾಮಕ ದಳ ಸಿಬ್ಬಂದಿಗಳು ಹುಡುಕಾಟ ನಡೆಸಿ ಮೃತದೇಹವನ್ನು ಹೊರತೆಗೆಯಲಾಗಿದೆ. ಮೃತಪಟ್ಟಿರುವ ವ್ಯಕ್ತಿ ಬಳಿ ಚಕ್ರ ಗ್ರಾಮ ದೇವರೆಂದು ತಿಳಿದು ಬಂದಿದ್ದು ಮನ್ಸ್ಲಾಪುರ ಗ್ರಾಮದ ಅಕ್ಕನ ಮನೆಗೆ ಬಂದಿದ್ದರೆಂದು ಮಾಹಿತಿ ತಿಳಿದು ಬಂದಿದೆ. ಈ ಕುರಿತು ರಾಯಚೂರು ಗ್ರಾಮೀಣ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ. ಕೊನೆಯಲ್ಲಿ ಮತ್ತೊಂದು ಮುಖ್ಯಾಂಶಗಳು. ಏಪ್ರಿಲ್ 20ರಂದು ಜಗಜ್ಯೋತಿ ಬಸವೇಶ್ವರ ಜಯಂತಿ, 21ರಂದು ಭಾವಚಿತ್ರದ ಮೆರವಣಿಗೆ ಶರಣಭೂಪಾಲ್ ನಾಡಗೌಡ. ದೇವದುರ್ಗ ಕೋಳೂರು ಗ್ರಾಮದಲ್ಲಿ ಬಸವೇಶ್ವರ ಜಯಂತಿ ಮೈಲಾರ ಲಿಂಗೇಶ್ವರ ಜಾತ್ರೆ ಅಂಗವಾಗಿ ರಾಜ್ಯ ಮಟ್ಟದ ಎತ್ತುಗಳ ಕಲ್ಲೆಳೆಯುವ ಸ್ಪರ್ಧೆ ರಾಚಣ್ಣ ನಾಯಕ್. ಶಿಕ್ಷಕರ ಸಂಘದ ಚುನಾವಣೆಗೆ ಹೈಕೋರ್ಟ್ ತಡೆ, ಮತದಾರರ ಪಟ್ಟಿ ಸರಿಪಡಿಸಲು ಸೂಚನೆ, ಹೋರಾಟಕ್ಕೆ ಸಂದ ಜಯ ಮಹಾಂತೇಶ್ ಬ್ರಾದರ್. ಮಾನ್ವಿ ತಾಲೂಕಿನ ಬೈಲ್ಮರ್ಚೆಟ್ನಲ್ಲಿ ಸಮುದಾಯ ಭವನ ಕುಸಿದು 2 ಮಕ್ಕಳ ಸಾವು. ಬಿಸಿಲಿನ ಶಾಖಘಾತದ ಮುಂಜಾಗ್ರತೆ ಹಾಗೂ ಕುಡಿಯುವ ನೀರಿನ ಮೂಲಗಳ ಪರೀಕ್ಷೆಗೆ ಆದ್ಯತೆ ನೀಡಿ ಈಶ್ವರ್ ಕುಮಾರ್ ಕಾಂದು. ರಂಜಿತ್ ಪ್ಯಾಲೇಸ್ನಲ್ಲಿ ಅಗ್ನಿ ಅವಘಡ, ಶಾರ್ಟ್ ಸರ್ಕ್ಯೂಟ್ನಿಂದ ಆತಂಕ ಸೃಷ್ಟಿ. ಮತ್ತು ಬಾವಿಯಲ್ಲಿ ವ್ಯಕ್ತಿಯ ಶವ ಪತ್ತೆ. ಟ್ಯಾಗರ್ ಸ್ಮಾರಕ ಶಿಕ್ಷಣ ಸಂಸ್ಥೆಯ ಸಂಚಾಲಿತ ಡಿಟಿಜೆ ಬಾಲಕಿಯರ ಸಂಯುಕ್ತ ಪದವಿ ಪೂರ್ವ ಕಾಲೇಜು, ಜವಾಹರನಗರ, ರಾಯಚೂರು. ಕಲಾ ಶಿಕ್ಷಣ ಮತ್ತು ವಾಣಿಜ್ಯ ಪ್ರವೇಶಗಳು ಪ್ರಾರಂಭವಾಗಿವೆ. ಸಂಪರ್ಕಿಸಿ ಪ್ರಿನ್ಸಿಪಲ್ ಪ್ರಕಾಶ್ ಆರ್ 9845189626. This Akshaya Tritiya, let your wealth grow and your treasure shine brighter. KTB Jewel Palace brings your unmissable festival offers. Gold jewelry up to 47% off on VA, plus free gold coin on every 5 gram purchase. Silver ornaments up to 61% off on VA. Valid till 25 April 2026. Invest in gold and add timeless treasures your collections. Celebrate property with KTB. Visit KTB Jewel Palace, Udayanagar, Station Road, Raichur. Sai Shiva Waterproofing Civil Works, Nanotechnology Zycosil Breathing Waterproofing Heat and Resistant. For more details, contact K. Vishwanath, cell number 72041019663. ಸಂಪರ್ಕಿಸಿ Paramount Electricals, dealers in all kinds of electricals, goods, fans and LED products. Near Mahavir Chowk, Loharwadi, MG Road, Raichur. ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತವಾಯಿತು. ಮುಂದಿನ ವಾರ್ತೆಗಳನ್ನು ಮತ್ತೆ ಭೇಟಿಯಾಗೋಣ. ವಂದನೆಗಳು.